24ನೇ ತಾರೀಕು ಬಾಗಿಲು ತೆಗೆಯುತ್ತೆ. ಅವತ್ತಿನ ದಿನ ಸಾರ್ವಜನಿಕ ದರ್ಶನ ಇರೋದಿಲ್ಲ. 25ನೇ ತಾರೀಕಿಂದ ನವೆಂಬರ್ 2ನೇ ತಾರೀಕು ತನಕ ಸಾರ್ವಜನಿಕ ದರ್ಶನ ಇರುತ್ತೆ. ನಾನು ಹಾಸನಾಂಬ ದೇವಸ್ಥಾನದ ಪ್ರಧಾನ ಅರ್ಚಕ ಅಂತ ಹೇಳೋದಕ್ಕೂ ವಂಶ ಪಾರಂಪರ್ಯ ಅರ್ಚಕ ಅಂತ ಹೇಳೋದು ಉತ್ತಮ. ಪ್ರತಿ ಎಲ್ಲಾ ಊರಿಗೂ ಎಲ್ಲಾ ಗ್ರಾಮಗಳಿಗೂ ಒಂದೊಂದು ಗ್ರಾಮ ದೇವತೆ ಅಂತ ಇರುತ್ತೆ. ಗ್ರಾಮ ದೇವತೆ ಅಂದ್ರೆ ಎಸ್ಪೆಷಲಿ 7 ಜನ ಸಪ್ತಮಾತೃಕೆಯರು ಇರ್ತಾರೆ. ಅದೇ ರೀತಿ ಇಲ್ಲಿ ಸಪ್ತಮಾತೃಕೆಯರ ಆರಾಧನೆಯನ್ನು ನಾವು ಮಾಡ್ತೀವಿ. ಸಪ್ತಮಾತೃಕೆಯರಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ರು ಕೆಂಚಮ್ಮ ಅನ್ನೋ ಹೆಸರಿನಲ್ಲಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ಇದ್ದಾರೆ. ಅವರಿಗೆ ಕೆಂಚಮ್ಮ ಅಂತ ಕರಿತೀವಿ. ಸಪ್ತಮಾತೃಕೆಯಲ್ಲಿ ಮೊದಲನೆಯವರು. ಮತ್ತೆ 2, 3, 4ನೇಯವರು ಏನಿದ್ದಾರೆ ದೇವರು, ಅವರು ಈ ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ. ಮತ್ತೆ 5, 6, 7ನೇಯವರು ಇಲ್ಲಿನ ದೇವಿಕೆಯಲ್ಲಿ ನೆಲೆಸಿದ್ದಾರೆ. ನಾವು ಆಶ್ವೇಜ ಮಾಸ, ಪ್ರತಿ ವರ್ಷ ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ಪಾಡ್ಯ ಮತ್ತು ಬಿದಿಗೆ ಬಿಟ್ಟು ಬರ್ತಕ್ಕಂಥ ಗುರುವಾರ ಯಾವತ್ತಿದೆ ಅವತ್ತಿನ ದಿನ ಬಾಗಿಲು ತೆಗಿತೀವಿ. ದೀಪಾವಳಿ ಹಬ್ಬ ಆದ ಮಾರನೇ ದಿನ ಅಂದ್ರೆ ಬಲಿಪಡ್ಡಿಮೆ ಆದ ಮಾರನೇ ದಿನ ಬಾಗಿಲು ಹಾಕ್ತೀವಿ. ಅಂದ್ರೆ ಹಾಗಾಗಿ ಇಲ್ಲಿಗೆ ಕಡಿಮೆ ಅಂದ್ರೆ 9 ದಿನ, ಹೆಚ್ಚು 15 ದಿನ